ಶಾಶ್ವತ ಪ್ರಮಾಣ ಪತ್ರ ಕೊಡೋ ಮುಖಾಂತರ ಯಾರು 10 ವರ್ಷ ಇರ್ತಾರೋ ಅವ್ರಿಗೆ ಪರ್ಮನೆಂಟ್ ಕೊಡೋ ಮುಖಾಂತರ ಅವರು ಈ ರಾಜ್ಯದ ಪ್ರಜೆ ಅನ್ನೋ ರೀತಿ ಮತ್ತು ಅವರಿಗೆ ಸಕಲ ಸೌಕರ್ಯಗಳು ರೇಷನ್ ಕಾರ್ಡ್ ಇರ್ಬೋದು, ಹೆಲ್ತ್ ಕಾರ್ಡ್ ಇರ್ಬೋದು, ಮನೆಗಳಿರ್ಬೋದು, ಇವೆಲ್ಲನೂ ಕೂಡ ನೀಟಾಗಿ ಅವರಿಗೆ ಸಿಗುವಂಥ ಒಂದು ವ್ಯವಸ್ಥೆ ಆಗ್ತಾಯಿದೆ. ಅಂದರೆ ಯಾರು ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೋ ಅವ್ರಿಗೆಲ್ಲ ಪರ್ಮನೆಂಟ್ ಮಾಡುವಂಥ ಒಂದು ಹುನ್ನಾರ ಇದು. ಇದರಲ್ಲಿ ದೇಶದ ಭದ್ರತೆ ಅಡಗಿದೆ. ಇವರೆಲ್ಲ ನಾಳೆ ಭಯೋತ್ಪಾದಕರಾದರೆ ಬಾಂಗ್ಲಾದೇಶದಿಂದ ಬಂದಿರೋರು ಈಗಾಗಲೇ PFI, KFD ಇವರ ಉಪಟಳ ಇಡೀ ಕರ್ನಾಟಕದಲ್ಲಿ ಜಾಸ್ತಿ ಆಗಿದೆ. ಅವ್ರ ಮೇಲೆ ಬಿದ್ದಂಥ ಕೇಸುಗಳನ್ನೆಲ್ಲ ಈ ಕಾಂಗ್ರೆಸ್ ಅವರು ವೋಟ್ಗೋಸ್ಕರ ವಾಪಸ್ ತೆಗಿತಾ ಇದ್ದಾರೆ. ಈಗ ಅದೇ ಬಾಂಗ್ಲಾದೇಶದವರು ಕರ್ನಾಟಕದಲ್ಲಿ ಕೂಡ 20 ರಿಂದ 30 ಲಕ್ಷ ಜನ ಇದ್ದಾರೆ ಅಂತೇಳಿ ಮಾಹಿತಿ ಇದೆ. ಈಗಾಗಲೇ ಅವ್ರನ್ನ ಗಡೀಪಾರು ಮಾಡುವಂಥ ಕೆಲಸವನ್ನು ಪೊಲೀಸರು ಪ್ರಾರಂಭ ಮಾಡಿದ್ದಾರೆ ಕರ್ನಾಟಕದಲ್ಲೂ ಕೂಡ. ಇಂಥ ಸಂದರ್ಭದಲ್ಲಿ ಈಗಾಗಲೇ SIR ನಡೀತಾ ಇದೆ. SIR ಈ ದೇಶದ ಪೌರತ್ವವನ್ನು ಕೊಡುವಂಥ ಒಂದು ವ್ಯವಸ್ಥೆ. ಈಗ ಅದಕ್ಕೆ ಕೌಂಟ್ರಾಗಿ ಇವರು ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡೋದ್ರಿಂದ ಎರಡೆರಡು ಸರ್ಟಿಫಿಕೇಟ್ ಆಗುತ್ತೆ. ಮತ್ತು ಇದು ಅವಶ್ಯಕತೆ ಇರಲಿಲ್ಲ. ಕಾನೂನು ಪ್ರಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಧಿಕಾರ ಇರುವಂಥದ್ದು. ಇವ್ರ ಹತ್ರ ಯಾವುದೇ ದಾಖಲೆಗಳಿಲ್ಲ. ಅವ್ರು ಯಾವುದೇ ನೈಜೀರಿಯಾದವರ, ಪಾಕಿಸ್ತಾನದವರ, ಬಾಂಗ್ಲಾದೇಶ, ಇವ್ರ ಹತ್ರ ದಾಖಲೆಗಳೇನಿದೆ? ಅದಿರೋದು ಕೇಂದ್ರ ಸರ್ಕಾರದ ಜೊತೆ. ಅಕಸ್ಮಾತ್ ಅವರು ವಿದೇಶಿಯರಾದರೆ ಅವ್ರನ್ನ ಹೊರ ಹಾಕುವಂಥ ಕಾನೂನು ಇರೋದು ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಅಂಥದ್ರಲ್ಲಿ ಇವ್ರಿಗೆ ಹೊರ ಹಾಕೋಕ್ಕೆ ಕಾನೂನಲ್ಲಿ ಇವ್ರಿಗೆ ಅಧಿಕಾರನೂ ಇಲ್ಲ, ಮತ್ತು ಅವ್ರನ್ನ ಒಳಗಡೆ ಬಿಟ್ಕೊಂಡು ಅವ್ರಿಗೆ ಸರ್ಟಿಫಿಕೇಟ್ ಅಧಿಕಾರನೂ ಇಲ್ಲ. ಆದರೆ ವೋಟ್ಗೋಸ್ಕರ ಮುಂದೆ ಬರುವಂಥ ಚುನಾವಣೆಗೆ GBA ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, MLA ಇರ್ಬೋದು, ಇದಕ್ಕೆಲ್ಲ ಇವರಿಗೆ ಪರ್ಮನೆಂಟಾಗಿ ಕಾಂಗ್ರೆಸ್ಗೆ ವೋಟ್ ಹಾಕೋರಿಗೆ ಪರ್ಮನೆಂಟಲ್ಲಿ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಇದು ಅಕ್ರಮ. ಇದರಿಂದ ಮುಂದೆ ದೇಶಕ್ಕೆ ಅಪಾಯ ಬರ್ತದೆ, ದೇಶದ ಕಾನೂನುಗಳಿಗೆ ತೊಂದರೆ ಆಗ್ತೈತೆ. ಅದರಿಂದ ಇದನ್ನು ಕೂಡಲೇ ರದ್ದುಪಡಿಸಬೇಕು ಅನ್ನೋ ಆಗ್ರಹವನ್ನು ನಾವು ಗವರ್ನರ್ಗೆ ವಿನಂತಿ ಮಾಡಿದ್ದೀರಿ. ಅವರು ಕೂಡ ಸಹಾನುಭೂತಿಯಿಂದ ಕೇಳಿದ್ದಾರೆ. ಸರ್ಕಾರಕ್ಕೆ ಇದ್ರ ಬಗ್ಗೆ ಎಚ್ಚರಿಕೆಯನ್ನು ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದೇ ಹೇಳ್ತಾರೆ. ಇನ್ನೇನಿದೆಯಾ? ಈಗ ಕಾಲ್ತುಳಿತ ಆಗಿ ಭಾಳ ತಿಂಗಳುಗಳೇ ಕಳೆದೋಗಿದೆ. 1 ವರ್ಷ. ನಾವು ವಿಧಾನಸಭೆಯಲ್ಲೂ ಕೂಡ ಇದಕ್ಕೆ ಸರ್ಕಾರ ನೇರ ಕಾರಣ ಅಂತ ಹೇಳಿದ್ರಿ. ಈಗ ವರದಿನಲ್ಲೇ ಎಲ್ಲ ಕ್ಲೀನ್ ಚಿಟ್ಗಳು ಕೊಟ್ಬಿಟ್ಟಿದ್ದಾರೆ. ಅವತ್ತು ಕಮಿಷನರ್ನವ್ರನ್ನ ಸಸ್ಪೆಂಡ್ ಮಾಡಿದ್ರಿ, ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ರಿ. ಸಸ್ಪೆಂಡ್ ಆಗಬೇಕಾಗಿದ್ದವರು ಯಾರ ಡಯಾಸ್ ಮೇಲೆ ಕೂತಿದ್ರಲ್ಲ, ಹೆಂಡತಿ ಮಕ್ಕಳು ಅವ್ರ ಬಂಧುಗಳ ಜೊತೆ ಫೋಟೋ ಶೋ ಮಾಡೋಕ್ಕೆ ನಿಂತಿದ್ರಲ್ಲ, ಅವ್ರ ಮೇಲೆ ಕ್ರಮ ಆಗಬೇಕಾಯಿತು. ಅವ್ರ ಮೇಲೆ ಯಾವುದೂ ಕೇಸೇ ಆಗಲಿಲ್ಲ. ಅಧಿಕಾರಿಗಳ ಮೇಲೆ ಕೇಸ್ ಮಾಡಿದ್ರಿ. ಈಗ ಅಧಿಕಾರಿಗಳು ಎಲ್ಲ ನಿರಪರಾಧಿ ಆದರೆ ಹಂಗಾರೆ ಅಪರಾಧಿಗಳ್ಯಾರು? ಈ ಸಾವಿಗೆ ನ್ಯಾಯ ಎಲ್ಲಿದೆ? ಈ 11 ಜನ ಅಮಾಯಕ ವಿದ್ಯಾರ್ಥಿಗಳ ಸಾವಿಗೆ ನ್ಯಾಯ ಎಲ್ಲಿದೆ? ಇದನ್ನು ಕಾಂಗ್ರೆಸ್ ಅವರು ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಇದು ಮುಂದೆ ನಮ್ಮ ಸರ್ಕಾರ ಬಂದರೆ ಇದನ್ನು 100% CBI ತನಿಖೆಗೆ ಕೊಡ್ತೀರಿ. ಯಾರ್ಯಾರು ಭಾಗಿಯಾಗಿದ್ದರು, ಯಾರ್ಯಾರು ಫೋನ್ ಕಾಲ್ ಮಾಡಿದ್ರು, ಯಾರ್ಯಾರು 2 ಕಡೆ ಫಂಕ್ಷನ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು, ಡ್ಯಾಶ್ ಮೇಲೆ ಗವರ್ನರ್ ಇದ್ದ ಡ್ಯಾಶ್ ಮೇಲೆ ಲಿಮಿಟೆಡ್ 10 ಜನದ ಮೇಲೆ ಎಕ್ಸ್ಟ್ರಾ ಇರಂಗಿಲ್ಲ, ಅಲ್ಲಿ 200 ಜನ ಹೆಂಗೆ ಕೊಟ್ಟರು, IAS ಅಧಿಕಾರಿಗಳೆಲ್ಲ ಡ್ಯಾಶ್ ಮೇಲೆ ಇದ್ರಲ್ಲ, ಯಾರಾನ ಒಬ್ಬರ ಮೇಲೆ ಕ್ರಮ ಆಗಿದೆಯಾ? ಮೊಮ್ಮಕ್ಕಳು ಅದು ಡ್ಯಾಶ್ ಮೇಲೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬಂದು ನಿಂತಿದ್ರಲ್ಲ, ಅವ್ರೇನು ಪ್ರೋಟೋಕಾಲ್ ಇದೆಯಾ? ಪ್ರೋಟೋಕಾಲ್ ಇಲ್ಲದೆ ಬಂದಿದ್ದವ್ರಿಗೆ ಏನು ಕ್ರಮ ಇಲ್ಲ. ಪೊಲೀಸರ ಮೇಲೆ ಕ್ರಮ ಆಗಿ ಇವಾಗ ಕಣ್ಣೊರೆಸತೆ ಮಾಡಿ ಅವ್ರ ಮೇಲೂ ವಾಪಸ್ ತೆಗೆದಿದ್ದೀರ. ಅಂದರೆ ಈ 11 ಜನ ಸಾವು ಆಯ್ತಲ್ಲ, ಕಾರಣನೇ ಇಲ್ಲ, ಯಾರು ಕಾರಣ ಅಲ್ಲ ಅಂತ ಸರ್ಕಾರ ಹೇಳಕ್ಕೆ ಹೊರಟಿದೆ. ಇದು ನಾಡಿನ ಜನತೆಗೆ, ಅದರಲ್ಲೂ ಯುವ ಜನತೆಗೆ ಮಾಡಿದಂಥ ದ್ರೋಹ. ಇದು ಕಾಂಗ್ರೆಸ್ ಅವರ ದ್ರೋಹ. ಇದನ್ನು ರಾಜ್ಯದ ಜನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ.
ಅವರು ಸುದೀರ್ಘ ಪತ್ರ, ಸುದೀರ್ಘ ದಂಡ, ವಿಧಾನಸೌಧ ಮುಂದೆ ದಂಡ ಹಾಕಿದ್ರಲ್ಲ, ಬೆಟ್ಲುಗಳಿಗೆ ದಂಡ, ಇಷ್ಟರಲ್ಲೇ ಆಗೋಯ್ತು. ಹೋಗೋದು ದೇವಸ್ಥಾನಗಳಿಗೆ ನಾನು ಹಿಂದೂ ಹಿಂದೂ ಅಂತ ಹೇಳಗಣಕ್ಕೆ ಅದೊಂದು ದಂಡ, ಎಲ್ಲ ದಂಡನೇ. ಅವರು SDRF ಹಣ ಕೇಂದ್ರ ಸರ್ಕಾರ ಈಗಾಗಲೇ ಕೊಟ್ಬಿಟ್ಟಿದೆ, ಎವ್ರಿ 4 months ಬಂದ್ಬಿಟ್ಟಿದೆ. ಆ ದುಡ್ಡು ಏನು ಮಾಡಿದ್ರಿ ಲೆಕ್ಕ ಕೊಡಿ. NDRF ದುಡ್ಡು ಬರಬೇಕಾದ್ರೆ ನೀವು ಬರ ಅಂತ ಘೋಷಣೆ ಮಾಡಬೇಕು. ಬರ ಅಂತ ನೀವು ಘೋಷಣೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಘೋಷಣೆ ಮಾಡಿದ ತಕ್ಷಣ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಬೇಕು. ಫಸ್ಟ್ ಕಂತು ಕೇಂದ್ರ ಸರ್ಕಾರಕ್ಕೆ ವರದಿ ಕೊಡಬೇಕು. ಎಲ್ಲ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಎಕರೆ ಬೆಳೆ ಹಾನಿ ಆಗಿದೆ, ಕುಡಿಯೋ ನೀರು ಎಲ್ಲೆಲ್ಲಿ ಸಮಸ್ಯೆ ಇದೆ, ಮೇವಿಗೆಲ್ಲ ಅಂತ ವರದಿ ಕೊಡಬೇಕು. ಏನು ಕೊಟ್ಟಿಲ್ಲ. ಪತ್ರ ಯಾಕೆ ಪಾಪರ ಔಟಿದ್ದೀರಾ ನೀವು? ಇಲ್ಲಿ ಖಜಾನೆ ಖಾಲಿ ಔಟಿದೆಯಾ? ಇಲ್ಲಿ ದುಡ್ಡಿಲ್ಲ, ಖಜಾನೆ ಖಾಲಿ ಆಗಿದೆ. ಲಂಚ ಹೊಡೆದು ದುಡ್ಡೆಲ್ಲ ಹೈಕಮಾಂಡ್ ಕಳಿಸ್ಬಿಟ್ಟಿದ್ದೀರಾ. ಹಣ ಇಲ್ಲ, ಅದಕ್ಕೋಸ್ಕರ ಕೇಂದ್ರದ ಹತ್ರ ಕೇಳ್ತಿದ್ದೀರಾ. ನಾಚಿಕೆ ಆಗಬೇಕು. ಪ್ರೊಸೀಜರ್ ಫಾಲೋ ಮಾಡ್ರಿ. ಸಂವಿಧಾನದ ಅಡಿಯಲ್ಲಿ ಪ್ರೊಸೀಜರ್ ಇದೆ. ಬರ ಬಂದಾಗ ಯಾವ ಪ್ರೊಸೀಜರ್ ಮಾಡಬೇಕು ಅಂತ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ನಿಬಂಧನೆಗಳಿದೆ. ನಾನು ಕಂದಾಯ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ, ಫಾಲೋ ಮಾಡಿ. ಅದನ್ನು ತಮಿಳ್ನಾಡಿಗೆ ಕದ್ದು ಮುಚ್ಚಿ ನೀರು ಬಿಡೋಕ್ಕಾಗುತ್ತೆ, ಇಲ್ಲಿ ಕೇಂದ್ರಕ್ಕೆ ಪತ್ರ ಬರೆದು ಗೂಬೆ ಕೂದಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀರಾ. ಇದು ನಡೆಯಲ್ಲ, ಭಾಳ ದಿನ ನಡೆಯಲ್ಲ. ರಾಜ್ಯ ಸರ್ಕಾರ ಕೂಡಲೇ ರೈತರ ನೆರವಿಗೆ ಧಾಮಿಸ್ಬೇಕು, ಬರ ಅಂತ ಘೋಷಣೆ ಮಾಡಬೇಕು, ಹಣ ಬಿಡುಗಡೆ ಮಾಡಬೇಕು, ಕುಡಿಯೋ ನೀರಿಗೆ, ಜಾನುವಾರುಗಳಿಗೆ ಕೂಡಲೇ ಹಣವನ್ನು ಕೊಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಗ್ಯಾರಂಟಿ ವಿಚಾರದಲ್ಲಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಕೇವಲ 2.5 ವರ್ಷದಲ್ಲಿ 58 ಲಕ್ಷ ವೇತನ ಪಡ್ತಾರೆ HRA. ಅಂದರೆ ಬೇರೆ ಬೇರೆ ಇಡೀ ಇದಕ್ಕೆ ಎಷ್ಟು ತೆರಿಗೆ ಹಣ ಲೂಟಿ ಆಗಿರ್ಬೋದು? ನಾನು 1 ತಿಂಗಳಾಯಿತು ಪತ್ರ ಬರೆದು, 1 ತಿಂಗಳಾಯಿತು DPR ಸೆಕ್ರೆಟರಿಗೆ ಪತ್ರ ಬರೆದು, ಯಾವ್ಯಾವ ಮಂತ್ರಿಗಳು ಅವ್ರ ಮನೆ ರಿನಿವೇಷನ್ಗೆ ಎಷ್ಟೆಷ್ಟು ಖರ್ಚು ಮಾಡಿದ್ದಾರೆ, ಯಾರ್ಯಾರಿಗೆ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ದೀರಲ್ಲ, ಇದು ಸಮಿತಿಗಳು, ಗ್ಯಾರಂಟಿ ಸಮಿತಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ಆಮೇಲೆ ಜಿಲ್ಲಾ ಸಮಿತಿ ಅಧ್ಯಕ್ಷರು, ತಾಲೂಕು ಸಮಿತಿ ಅಧ್ಯಕ್ಷರು, ಇವ್ರಿಗೆಲ್ಲ ಎಷ್ಟೆಷ್ಟು ಭತ್ಯೆ ಕೊಟ್ಟಿದೆ, ಇನ್ನೂ ಕೊಟ್ಟಿಲ್ಲ. ರಿಪ್ಲೈ ಇಲ್ಲ. ಈ ಸರ್ಕಾರ ಯಾವ ಪತ್ರಕ್ಕೂ ರಿಪ್ಲೈ ಇಲ್ಲ. ಲೂಟಿ ಮಾಡೋದಕ್ಕೆ ಮಾತ್ರ ಚಂದಾಗಿ ಅಪ್ಲೈ ಮಾಡ್ಕೊಂತಾರೆ ಅಪ್ಲಿಕೇಶನ್. ಲೂಟಿಗೆ ಅಪ್ಲಿಕೇಶನ್ ಒಳ್ಳೇದಿದೆ ಇವ್ರ ಹತ್ರ. ವರದಿ ನಾವು ಕೇಳಿದ್ರೆ, ಮಾಹಿತಿ ಕೇಳಿದ್ರೆ ಸರ್ಕಾರ ಎಲ್ಲನ ಮುಚ್ಚಿಡುವಂಥ ಪ್ರಯತ್ನ ಮಾಡ್ತಾ ಇದೆ. ಅದು ಬಂದರೆ ಆಚೆ ಬರುತ್ತೆ, ಬಯಲು ಬರ್ತೈತೆ ಅಂತೇಳಿ ಮುಚ್ಚಿಡೋ. ನಾನು DPR ಸೆಕ್ರೆಟ್ರಿಗೂ ನಾನು ಫೋನ್ ಮಾಡಿ ಅವ್ರಿಗೂ ಹೇಳಿದ್ದೀನಿ, ಇದೆಲ್ಲ ಭಾಳ ದಿನ ನಡೆಯಲ್ಲ, ಇನ್ನು 1 ವರ್ಷ ಅಷ್ಟೇ ನಿಮ್ಮದು, ಕೂಡಲೇ ಕೊಡಿ ಅನ್ನೋ ಆಗ್ರಹವನ್ನು DPR ಸೆಕ್ರೆಟ್ರಿಗೆ ನೆನ್ನೆ ಫೋನ್ ಮುಖಾಂತರ ನಾನು ಮಾಡಿದ್ದೀನಿ.